ನನ್ನ ಹೆಸರು ಚಿದಂಬರ ಅಂತೇಳಿ. ಇದೊಂದು ಮರದ ಈಗ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ, ಯಾಕಂದ್ರೆ ಇದು ಬೀಜ ಆಗಲಿಲ್ಲ ಇನ್ನು. ಮೊನ್ನೆ ಕಳಸದಲ್ಲಿ ಒಂದ್ ಕಡೆ ಹೋದಲ್ಲಿ ಪ್ರಸಾದ್ ಅನ್ನೋರು ನನ್ನ ಫ್ರೆಂಡು ಇದು ಯಾವ ಜಾತಿ ಮರ ಸರ್ ಸರಿಯಾಗಿ ವೆರಿಫೈ ಮಾಡಿ ನಂಗೆ ಚೂರು ಹೇಳಿ ಅಂತ ಹೇಳಿದ್ರು. ಹಾಗೆ ಇದ್ರ ಹೆಸರು ಕದಂಬ ಅಂತೇಳಿ, ನೀರು ವಾಟೆ ಅಂತೀವಿ, ಕದಂಬ ಅಂತೀವಿ. ಇದರದ್ದು ಕಾಯಿ ಒಳ್ಳೆ ಹೆಬ್ಬಸಿನ ಕಾಯಿ ಇರುತ್ತಲ್ಲ, ಆ ತರ ಕಾಯಿ ಆಗುತ್ತೆ. ಬೀಜನ ಯಾವ ತರ ಆಗುತ್ತೆ ಅಂತ ಅದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದೇ ಅದು ಮರ, ಅದು ಇದದ್ದು ಕದಂಬ ಅಂತೇಳಿ. ಅದ್ರಿಗೆ ಎಲೆ ನೋಡಿ, ಮರ ತೊಲು ನೋಡಿ ಯಾವ ತರ ಹೋಗಿರುತ್ತೆ. ಬಾಳೆಹೊನ್ನೂರಲ್ಲಿ ಅಲ್ಲಿ ಕಳಸದಲ್ಲಿ ಒಂದು ತೋರಿಸಿದ್ದು ಮರನು ಇದೇ ತರ ಇದೆ. ಹಾಗಾಗಿ ನಾನು ಇದು ಕದಂಬ ಮತ್ತೆ ನೀರೋಟ ಅಂತ ಒಂದು ವೆರಿಫೈ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಇದೊಂದು ಸಸಿನ್ ತೋರಿಸ್ತೀನಿ, ಅದು ಹೇಗಿದೆ ಅಂತೇಳಿ. ನಾನು ಅವಾಗ ಹೇಳಿದ್ನಲ್ಲ ಕದಂಬ ಅಂತೇಳಿ. ನೋಡಿ ಇದು ಸಣ್ಣ ಗಿಡ, ಸಣ್ಣ ಗಿಡ ಆದ್ರೆ ಅಲ್ಲಿ ನೋಡಿ ಈ ತರ ದೊಡ್ಡ ಎಲೆ ಬಂದಿತ್ತು, ಈ ತರ ರೆಂಬೆ ಬಂದಿತ್ತು. ಇಲ್ಲಿ ನಿಮ್ಮ ಜಾವಳಿಯಲ್ಲಿ ಪ್ರಸಾದ್ ಅವರೊಂದು ತೋಟದಲ್ಲಿ ತೋರಿಸಿದ್ರು, ಇದು ಯಾವ ಜಾತಿ ಮರ ಅಂತ ಒಂದು ವೆರಿಫೈ ಮಾಡಿ ಅಂತ ಹೇಳಿ. ಹಾಗಾಗಿ ಇದು ಕದಂಬ ಸರ್, ಇದು ನೀರು ಹೊಟ್ಟೆ ಅಂತಾರೆ, ಕದಂಬ ಅಂತಾರೆ ನೋಡಿ. ಈ ತರ ಎಲ್ಲ ಇತ್ತು, ಈ ತರ ಇದು ಬರ್ತಾ. ಹಾಗಾಗಿ ಈ ಗಿಡಕ್ಕೆ ಸ್ವಲ್ಪ ಬೇಡಿಕೆ ಇದೆ ಸರ್, ಸ್ವಲ್ಪ ಬೆಳೆಯಕ್ಕಿಲ್ಲ. ಹಾಗೆ ಇದ್ರ ಬೀಜ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಹೇಳ್ತೀನಿ ಸರ್ ಯಾವ ತರ ಇರುತ್ತೆ ಅಂತೇಳಿ. ಹೆಬ್ಬಲ್ಸ್ಕಾಯಿ ಇದ್ದಂಗೆ ಇರುತ್ತೆ, ಅದು ಬೀಜ ಹೇಗೆ ಮಾಡಬೇಕು, ಹೇಗೆ ಗಿಡ ಮಾಡ್ಬೇಕಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್. ಇದು ಕದಂಬ ಅಂತ ಒಂದು ಮರ, ಹಾಗಾಗಿ ಒಂದು ಇದರದ್ದೊಂದು ವಿಡಿಯೋ ಮಾಡಿದ್ದೀನಿ. ಏನಾದರೂ ಹೆಚ್ಚಿಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸರ್ ನಮಗೆ. ಓಕೆ ಸರ್, ತುಂಬ ಥ್ಯಾಂಕ್ ಯು.